ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಕೆಇಎ ಕಡೆಯಿಂದ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಆದ್ರೆ ಬಿಟ್ಟಿದ್ದಾರೆ ಸಿಇಟಿ ವಿದ್ಯಾರ್ಥಿಗಳಿಗೆ. ಆ ಒಂದು ನೋಟಿಫಿಕೇಶನ್ ಏನು ಅಂತ ನಿಮಗೆ ತೋರಿಸ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ವಿಡಿಯೋ ನೋಡ್ತಿದ್ದೀರಾ, ಆದ್ರೆ ಸಾಕಷ್ಟು ಜನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡ್ತಿಲ್ಲ. ನೀವು ಕೊಡೋ ವಿಡಿಯೋಗೆ ಒಂದು ಲೈಕ್ ಇಂದ ನಮಗೆ ಪ್ರೋತ್ಸಾಹ ಸಿಗುತ್ತೆ, ನಿಮಗೆ ಸಿಇಟಿ ವಿದ್ಯಾರ್ಥಿಗಳಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ನೋಡೋ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನಿಮಗೆ ಫ್ರೀ ಆಗಿ ಎಲ್ಲಾ ಒಂದು ಅಪ್ಡೇಟ್ಸ್ ಸಿಗ್ತಿರುತ್ತೆ. ಓಕೆನಾ? ಯಾರು ಈಗಾಗಲೇ ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಏನಪ್ಪಾ ಅಂದ್ರೆ, ಇಲ್ಲಿ ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಆದ್ರೆ ಬಂದಿದೆ. ಆ ಒಂದು ನೋಟಿಫಿಕೇಶನ್ ಏನಂತ ತೋರಿಸ್ತೀನಿ. ನೋಡಿ, ಇಲ್ಲಿ ನೋಡಿ, ಇದು ನಿನ್ನೆ ನೈಟ್ ಬಂದಿರುವಂತಹ ನೋಟಿಫಿಕೇಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಯುಜಿಸಿಇಟಿ 2024 ಡಾಕ್ಯುಮೆಂಟ್ ವೆರಿಫಿಕೇಶನ್ ನೋಟಿಫಿಕೇಶನ್ ಆದ್ರೆ ಕೊಟ್ಟಿದ್ದಾರೆ. ಈ ಒಂದು ನೋಟಿಫಿಕೇಶನ್ ಏನು ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ, ಓಕೆನಾ? ಈ ಒಂದು ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡಿದ್ದೀನಿ. ಇಲ್ಲಿ ನೋಡಿ, ನೋಟಿಫಿಕೇಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ, ಪಶುವೈದ್ಯಕೀಯ ಮತ್ತು ಪಶುಸಂಗೋಪನೆ, ಕೃಷಿ ವಿಜ್ಞಾನ ಕೋರ್ಸ್ಗಳು, ಬಿಎಸ್ಸಿ ಅನರ್ಸ್ ಕೃಷಿ, ಬಿಎಸ್ಸಿ ಅನರ್ಸ್ ರೇಷ್ಮೆ ಕೃಷಿ ಮುಂತಾದ ಬಿಎಸ್ಸಿ ನರ್ಸಿಂಗ್, ಬಿ ಫಾರ್ಮಾ 2ನೇ ವರ್ಷದ ಬಿ ಫಾರ್ಮಾ ಮತ್ತು ಫಾರ್ಮ್ ಡಿ ಕೋರ್ಸ್ಗಳ ಪ್ರವೇಶಕ್ಕೆ ಅನ್ವಯಿಸುವಂತೆ ಯುಜಿಸಿಇಟಿ 2024 ಅರ್ಹತಾ ಖಂಡಿಕೆಗಳಾದ ಕ್ಲಾಸ್ ಬಿ, ಕ್ಲಾಸ್ ಸಿ, ಕ್ಲಾಸ್ ಡಿ, ಕ್ಲಾಸ್ ಐ, ಕ್ಲಾಸ್ ಜೆ, ಕ್ಲಾಸ್ ಕೆ, ಕ್ಲಾಸ್ ಎಲ್, ಕ್ಲಾಸ್ ಎಂ, ಕ್ಲಾಸ್ ಎನ್, ಕ್ಲಾಸ್ ಜೆಡ್ ಗಳನ್ನು ಕ್ಲೈಮ್ ಮಾಡಿರುವ ಅಭ್ಯರ್ಥಿಗಳು ಆಫ್ಲೈನ್ ದಾಖಲಾತಿ ಪರಿಶೀಲನೆಗೆ ಖುದ್ದಾಗಿ ಹಾಜರಾಗಲು ಸೂಚನೆಗಳು. ಅರ್ಹತಾ ಖಂಡಿಕೆಯವರು ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವಂತಿಲ್ಲ. ಓಕೆನಾ? ನೋಡಿ, ಇಲ್ಲಿ ಏನಂದ್ರೆ, ನೀವು ಅರ್ಜಿ ಆಗ್ಬೇಕಂದ್ರೆ ಅಲ್ಲಿ ಕ್ಲಾಸ್ ಆದ್ರೆ ಸೆಲೆಕ್ಟ್ ಆಗಿರುತ್ತೆ. ನಿಮ್ದು ಕ್ಲಾಸ್ ಬಿ ನಾ, ಕ್ಲಾಸ್ ಸಿ ನಾ, ಕ್ಲಾಸ್ ಡಿ ನಾ, ಕ್ಲಾಸ್ ಐ ಅಂತ. ಓಕೆನಾ? ಇಲ್ಲಿ ಇವಾಗ ನಾನು ಮೇಲೆ ಹೇಳ್ದೆ ಅಲ್ಲ, ಕ್ಲಾಸ್ ಬಿ, ಸಿ, ಡಿ, ಐ, ಜೆ, ಕೆ, ಎಲ್, ಎಂ, ಎನ್, ಜೆಡ್ ಇರುವಂತಹ ಕ್ಲಾಸ್ ಅವರು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಆಫ್ಲೈನ್ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ, ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ಬೇಕಾಗುತ್ತೆ. ಓಕೆನಾ? ಅದು ಅಡ್ರೆಸ್ ಯಾವ್ದು ಅಂತ ತಿಳಿಸ್ಕೊಡ್ತೀರಿ. ಮತ್ತೆ ನಿಮ್ದೇನಾದ್ರೂ ಕ್ಲಾಸ್ ವೈ ಆಗಿದ್ರೆ, ನಿಮ್ಮ ಒಂದು ಕ್ಲಾಸ್ ವೈ ಅರ್ಹತಾ ಖಂಡಿಕೆಯವರು ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವಂತಿಲ್ಲ. ನೀವೇನು ಹಾಜರಾಗುವ ಅವಶ್ಯಕತೆ ಇಲ್ಲ. ಕ್ಲಾಸ್ ವೈ ಇರುವಂತವರು ಹಾಜರಾಗುವ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವತ್ತಿರುತ್ತೆ, ಯಾವ ರ್ಯಾಂಕ್ನವರಿಗೆ ಯಾವತ್ತು ಪರಿಶೀಲನೆ ಇರುತ್ತೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ನೋಡಿ, ಯುಜಿಸಿಇಟಿ 2024 ಆನ್ಲೈನ್ ಅರ್ಜಿಯಲ್ಲಿ ಅರ್ಹತಾ ಖಂಡಿಕೆಗಳಾದ, ಇಲ್ಲಿ ಆಲ್ರೆಡಿ ಹೇಳಿದೀನಿ ನಿಮ್ಗೆ ಯಾವ ಕ್ಲಾಸ್ ಅಂತ, ಮಾಡಿರುವ ಹಾಗೂ ರ್ಯಾಂಕ್ ಪಡೆದಿರುವ ಅಭ್ಯರ್ಥಿಗಳಿಗೆ ದಾಖಲಾತಿ ಪರಿಶೀಲನೆಯನ್ನು ಆಫ್ಲೈನ್ ಮುಖಾಂತರ 25/6/2024 ರಿಂದ 29/6/2024 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 18ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು ಇಲ್ಲಿ ಈ ಕೆಳಗಿನ ವೇಳಾಪಟ್ಟಿಯಂತೆ ನಡೆಸಲಾಗುವುದು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ಬಿಟ್ಟು ಈ ಕ್ಲಾಸ್ ಅಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ 25, 29ನೇ ತಾರೀಕು ಇರುತ್ತೆ. 25ನೇ ತಾರೀಕಿಂದ ಹಿಡಿದು 29ನೇ ತಾರೀಕುವರೆಗೂ ನಿಮ್ಗೆ ಏನಾಗುತ್ತೆ ಅಂದ್ರೆ, ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. 25, 26, 27, 28, 29. ಓಕೆನಾ? ಇಷ್ಟು ದಿನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಎಲ್ಲಿರುತ್ತೆ ಅಂದ್ರೆ, ಬೆಂಗಳೂರಿನಲ್ಲೇ ಇರುತ್ತೆ. ಬೆಂಗಳೂರಿನಲ್ಲಿ ಕೆಇಎ ಆಫೀಸ್ ಅಲ್ಲಿ ಇರುತ್ತೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ನೀವು ಗೂಗಲ್ ಮ್ಯಾಪ್ ಅಲ್ಲಿ ಕೊಟ್ರೆ ನಿಮ್ಗೆ ಅಡ್ರೆಸ್ ಆದ್ರೆ ಬರುತ್ತೆ. ಗೂಗಲ್ ಮ್ಯಾಪ್ ಅಲ್ಲಿ ನೀವು ನೋಡ್ಕೋಬಹುದು ಕೆಇಎ ಅಡ್ರೆಸ್ ಅನ್ನ. 18ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ ಅಲ್ಲಿ ಇರುತ್ತೆ. ಓಕೆನಾ? ನೀವು ಗೂಗಲ್ ಮ್ಯಾಪ್ ಅಲ್ಲಿ ಟೈಪ್ ಮಾಡಿ ನಿಮ್ಗೆ ಬರುತ್ತೆ. ಓಕೆನಾ? ನೀವು ಲೊಕೇಶನ್ ಗಾದ್ರೆ ಈಸಿಯಾಗಿ ಹೋಗ್ಬೋದು. ಇಲ್ಲಿ ಕೆಳಗಿನ ವೇಳಾಪಟ್ಟಿಯಂತೆ ನಡೆಸಲಾಗುವುದು. ಅಭ್ಯರ್ಥಿಗಳು ದಾಖಲೆ ಪರಿಶೀಲನೆಗೆ ಖುದ್ದಾಗಿ ವೇಳಾಪಟ್ಟಿಯನ್ನು ಹಾಜರಾಗಬೇಕು. ಪರಿಶೀಲನೆಗೆ ಸಲ್ಲಿಸಬೇಕಾದ ಮೂಲ ದಾಖಲೆಗಳ ವಿವರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಚುರಪಡಿಸಿರುವ ಈ ಮಾಹಿತಿ ಪುಸ್ತಕದಲ್ಲಿ ನೀಡಲಾಗಿದ್ದು, ಅಭ್ಯರ್ಥಿಗಳು ತಮ್ಮ ಅರ್ಹತಾ ಖಂಡಿಕೆಗನುಸಾರವಾಗಿ ಅವಶ್ಯಕವಿರುವ ಎಲ್ಲಾ ಮೂಲ ದಾಖಲೆಗಳನ್ನು ಹಾಗೂ ಒಂದು ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ದಾಖಲಾತಿ ಪರಿಶೀಲನೆಗೆ ಹಾಜರಾಗಲು ಸೂಚಿಸಲಾಗಿದೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಏನೇನು ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು ಅನ್ನುವಂತಹ ಇದು ಜೆರಾಕ್ಸ್ ಎಲ್ಲ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ಒಂದು ಸೆಟ್ ಜೆರಾಕ್ಸ್ ಅರೆ ತಗೊಂಡು ಹೋಗ್ಬೇಕು. ಅದೇನು ಅನ್ನುವಂಥದ್ದನ್ನು ಮುಂದಿನ ವಿಡಿಯೋಸ್ ತಿಳಿಸ್ತೀನಿ. ಯಾವ ಡಾಕ್ಯುಮೆಂಟ್ಸ್ ಅನ್ನೋದು ಒಂದು ಸಪರೇಟ್ ವಿಡಿಯೋ ಆದ್ರೆ ಮಾಡ್ತೀನಿ. ಓಕೆನಾ? ಇಲ್ಲಿ ನಿಮ್ಗೆ ಯಾವ ಯಾವ ರ್ಯಾಂಕ್ ಅವರಿಗೆ ಯಾವ ದಿನಾಂಕಕ್ಕೆ ಇರುತ್ತೆ ಅಂತ ಹೇಳ್ತೀನಿ. ನೋಡಿ, 25ನೇ ತಾರೀಕು ಬಂದ್ಬಿಟ್ಟು ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೂ ನಿಮ್ಗೆ ಏನಾಗುತ್ತೆ ಅಂದ್ರೆ, 9:30 11 ಗಂಟೆವರೆಗೂ 1ನೇ ರ್ಯಾಂಕ್ ಇಂದ 8,000 ರ್ಯಾಂಕ್ ವರೆಗೂ ಬೆಳಿಗ್ಗೆ 9:30 11 ಗಂಟೆವರೆಗೂ ಆದ್ರೆ ಇರುತ್ತೆ. ಓಕೆನಾ? ನೀವು 15 ನಿಮಿಷ ಮುಂಚೆ ಹೋಗಿರ್ಬೇಕು, ರಿಪೋರ್ಟಿಂಗ್ ಟೈಮ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು 11:15 AM ಇಂದ 1:15 PM 8,001 ರ್ಯಾಂಕಿಂಗ್ ಇಂದ 16,000 ರ್ಯಾಂಕಿಂಗ್ ವರೆಗೂ. ಮತ್ತೆ 2 ಗಂಟೆ ಆದ್ಮೇಲೆ ಇಲ್ಲಿ ಏನಾಗುತ್ತೆ ಅಂದ್ರೆ, 16,001 ರ್ಯಾಂಕಿಂಗ್ ಇಂದ
ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ 20,000 ರ್ಯಾಂಕಿಂಗ್ ವರೆಗೂ ಇರುತ್ತೆ. ಮತ್ತೆ 26ನೇ ತಾರೀಕು ಬಂದ್ಬಿಟ್ಟು 9:30 11 ಗಂಟೆಗೆ 20,000 ರ್ಯಾಂಕಿಂಗ್ ಇಂದ 45,000 ರ್ಯಾಂಕಿಂಗ್ ವರೆಗೂ, ಮತ್ತೆ 45,000 ಒಂದು ರ್ಯಾಂಕಿಂಗ್ ಇಂದ 65,000 ರ್ಯಾಂಕಿಂಗ್ ವರೆಗೂ, ಮತ್ತೆ 65,000 ಒಂದು ರ್ಯಾಂಕಿಂಗ್ ಇಂದ 80,000 ರ್ಯಾಂಕಿಂಗ್ ವರೆಗೂ 26ನೇ ತಾರೀಕು ನಡೆಯುತ್ತೆ. ಇಲ್ಲಿ ಟೈಮಿಂಗ್ಸ್ ಅನ್ನ ನೋಡ್ಕೊಳ್ಳಿ. ಇಲ್ಲಿ ನಿಮ್ಗೆ ka.car.nic.in ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೋಟಿಫಿಕೇಶನ್ ಇದೆ, ನೀವು ಟೈಮಿಂಗ್ಸ್ ನೋಡ್ಕೋಬಹುದು. ಇದೇ ರೀತಿ ನೋಡಿ 27ನೇ ತಾರೀಕು, 28ನೇ ತಾರೀಕು, 29ನೇ ತಾರೀಕು ನಿಮ್ ರ್ಯಾಂಕಿಂಗ್ ಇದು ಯಾವ್ದ್ರಲ್ಲಿ ಇದೆಯೋ, ಯಾವ ಟೈಮ್ ಇದೆಯೋ ಆ ಟೈಮ್ಗೆ ನೀವು ಹೋಗ್ಬೇಕಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ. ಮತ್ತೆ ಇನ್ನೊಂದು ನೋಟ್ ಆದ್ರೆ ಕೊಟ್ಟಿದ್ದಾರೆ, ಅರ್ಹತಾ ಖಂಡಿಕೆ ಕ್ಲಾಸ್ ಎ, ಕ್ಲಾಸ್ ಇ, ಕ್ಲಾಸ್ ಎಫ್, ಕ್ಲಾಸ್ ಜಿ ಮತ್ತೆ ಕ್ಲಾಸ್ ಎಚ್, ಕ್ಲಾಸ್ ಓ ಕ್ಲೇಮ್ ಮಾಡಿರುವ ಅಭ್ಯರ್ಥಿಗಳಿಗೆ ಯುಜಿಸಿಇಟಿ 2024 ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗೆ ದಾಖಲಾತಿ ಪರಿಶೀಲನೆಯನ್ನು ಆನ್ಲೈನ್ ಮೂಲಕ ನಡೆಸಲಾಗುತ್ತಿದೆ. ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ಮತ್ತು ಅಭ್ಯರ್ಥಿಗಳು ಅನುಸರಿಸಬೇಕಾದ ಸೂಚನೆಗಳನ್ನು ಸದ್ಯದಲ್ಲೇ ಪ್ರಕಟಿಸಲಾಗುವುದು ಅಂತ ಹೇಳ್ತಿದ್ದಾರೆ. ಇಲ್ಲಿ ಕ್ಲಾಸ್ ಎ, ಇ, ಎಫ್, ಜಿ, ಎಚ್, ಓ ಕ್ಲೇಮ್ ಮಾಡಿರುವ ಅಭ್ಯರ್ಥಿಗಳಿಗಾದ್ರೆ ಆನ್ಲೈನ್ ನಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆನ್ಲೈನ್ ಮೂಲಕ ನಡೆಸಲಾಗುತ್ತಿದೆ. ಈ ಬಗ್ಗೆ ವಿವರವಾದ ಮಾಹಿತಿಯನ್ನ ಸದ್ಯದಲ್ಲೇ ಪ್ರಕಟಣೆ ಮಾಡ್ತಾರೆ ಕೆಇ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ. ಆಗ ನಿಮ್ಗೆ ತಿಳಿಸ್ಕೊಡ್ತೀನಿ, ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಆದ್ರೆ ಇಲ್ಲ. ನೋಡಿ ಇಲ್ಲಿ ಇದು ಸದ್ಯಕ್ಕೆ ಕೆಇ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ಸ್. ನಿಮಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.